ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಪ್ರಥಮವಾಗಿ ಅಫ್ಜಲ್ಪುರದ ಆದಿದೇವರು ಗುರು ಮಳೇಂದ್ರ ಶಿವಾಚಾರ್ಯರ ಕರ್ತೃಗದ್ದುಗೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಲಿಂಗೈಕ್ಯ ಶಾಂತವೀರ ಮಳೇಂದ್ರ ಶಿವಾಚಾರ್ಯರ ಕರ್ತೃಗದ್ದುಗೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ನಡೆದಾಡುವ ದೇವರೆಂದೇ ಪ್ರಖ್ಯಾತರಾದಂಥ ಈ ಭಾಗದಲ್ಲಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ರಾಂತಿಯನ್ನು ಮಾಡ್ತಾ ಇರುವಂಥ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರನ್ನು ನನ್ನ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಈ ಮಠದ ಪರಮ ಭಕ್ತರೇ, ತಾಯಂದಿರರೇ, ಮುದ್ದು ಮಕ್ಕಳೇ, ವಿಶೇಷವಾಗಿ ನಾ ಇವತ್ತು ಬಂದಿದ್ದು ಅಚಾನಕ್ಕಾಗಿ 5 ಗಂಟೆಗೆ ಬಂದೆ. ನಾನು ಇಲ್ಲಿ ಬಂದ ಕೂಡಲೇ ಅಪ್ಪವ್ರ ದರ್ಶನ ಪಡೆದ ಕೂಡಲೇ ಒಂದು 5 ನಿಮಿಷದ ಕೆಲಸ ಇತ್ತು. ಅದು ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂತಂದೆ ಅಪ್ಪವ್ರ ಬಾಯಿಗೆ ಬತ್ತು, ಇವತ್ತು ಇದ್ರೆ ಚಲೋ ಆಗ್ತದ ಅಂತಂದರು. ಅಲ್ಲಿ ಹೋದ್ರೆ ಕೆಲಸನೇ ಆಗಲಿಲ್ಲ. ಅಂದ್ರೆ ಅಪ್ಪವ್ರು ಮೀರಿ ಏನೂ ಮಾಡಪ್ಲೇ ಇಲ್ಲ ಅನ್ನೋದನ್ನು ಸಾಕ್ಷಿಯಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಪುರಾಣಿಕರಾಗಿ ಬಹುಶಃ ರಾಚಯ್ಯ ಶಾಸ್ತ್ರಿಗಳು ಹಿರೇಮಠ ಭಾಳ ಸುಂದರವಾಗಿ ಮತ್ತು ನಮ್ಮ ಜನಕ್ಕೆ ಮೆಚ್ಚದ ಅಲ್ಲಕ್ಕೆ ಕಾರಣ ಏನು ಅಂದ್ರೆ ಮಠ ಬಹುಶಃ ಮುಂದಿನ ಸಲ ಅಪ್ಪವರು ಅಗಲು ಮಾಡಬೇಕಾಗ್ತದ ಅನಿಸ್ಲಿಕ್ಕತ್ತು. ಯಾಕಂದ್ರೆ ಪೂರಾ ತುಂಬ್ಯದ, ಕೆಳಗೂ ಕೂಡ ತಾಯಂದಿರರು ಕುಂತಿದ್ದಾರೆ. ಆಮೇಲೆ ನಮ್ಮ ಸಂಗಮೇಶ್ ನೀಲ ಸ್ವಂತ ಅಂತ ಏನೋ ನೋಡಿದೆ. ನಾನು ಸ್ವಂತದಾಗೂ ನೌಕರಿ ಮಾಡೀನಿ ನಾನು. ಅವರು ಭಾಳ ಸುಂದರವಾಗಿ ಹಾಡುಗಳ ಮುಖಾಂತರ ಮತ್ತು ವಿಶೇಷವಾಗಿ ನಮ್ಮ ದೇಸಾಯಿ ಕಲ್ಲೂರಿನ ಖ್ಯಾತ ತಬಲಾ ಮನೆತನದ ಸಿದ್ದಣ್ಣ ಹೂಗಾರ್, ಇವರು 3 ಮಂದಿ ಹ್ಯಾಂಗೆ ಕಲ್ತಾರೆ ಅಂದ್ರೆ ತ್ರಿಮೂರ್ತಿಗಳು ದತ್ತಾತ್ರೇಯನ ರೂಪದಲ್ಲಿ ಭಾಳ ಸುಂದರವಾಗಿ ನಾನು ಡೈಲಿ ನೋಡ್ತೀನಿ. ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ನಮ್ಮ ರವಿ ಕರಜ್ಗಿ. ಯಾಕಂದ್ರೆ ಮನ್ಯಾಗ ಕೂತು ಅಂಗಡ್ಯಾಗ ಕೂತಿದ್ದಂದ್ರೆ ಡೈಲಿ ಇವ್ರ ಪುರಾಣ ಅಲ್ಲೇ ಕೂತೆ ಕೇಳ್ತೀನಿ ನಾನು. ಬಹುಶಃ ಇಲ್ಲಿ ಸೈಡಿಗೆ ಕೂತ್ ಕೇಳ್ತೀನಿ, ಅಲ್ಲಿ ಎದುರೇ ಕೂತ್ ನೋಡ್ತೀನಿ ನಾನು. ಅದಕ್ಕೆ ರವಿಗೆ ಒಂದು ಜೋರಾದ ಚಪ್ಪಾಳೆ ತಾವು ಸಲ್ಲಿಸಲೇಬೇಕಾಗ್ತದೆ. ಇಲ್ಲಿ ಅಷ್ಟೇ ಅಲ್ಲ, ಫಾರಿನ್ದಾಗ ಕೂತ್ಸೋದಕ್ಕೆ ಈ ಕಾರ್ಯಕ್ರಮವನ್ನು ನೋಡುವಂಥ ಒಂದು ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಬಹುಶಃ ಈ ಜಗತ್ತಿನೊಳಗೆ ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ತಾಯಿ. ಅಪ್ಪವ್ರು ಭಾಳ ಸುಂದರವಾಗಿ ಮತ್ತು ಈಗ ಒಂದು ಹಾಡ ಹಾಡಿದ್ರು ಗಂಡನ ಬಗ್ಗೆ. ಬಹುಶಃ ಇವತ್ತಿನ ಪ್ರಪಂಚದಲ್ಲಿ ನಾವು ತಾಯಿಯನ್ನು ಮರೆತ್ರ ಮತ್ತೇನೂ ಸಿಗಲ್ಲ ಅನ್ನೋದಕ್ಕೆ ಅನೇಕ ಕಾರಣಗಳು ಉಂಟು. 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುಹಿದಂಥ ತಾಯಿಯನ್ನು ನಾವು ಭಾಳಷ್ಟು ಪ್ರೀತಿಸ್ತೇವೆ. ಬಹುಶಃ ಅದಕ್ಕೆ ಈ ಭೂಮಿಗೆ ತಾಯಿ ಅಂದರು, ನದಿಗಳಿಗೆ ತಾಯಿ ಹೆಸರಿಟ್ಟರು. ಪ್ರತಿಯೊಂದರಲ್ಲೂ ಕೂಡ ತಾಯಿಯನ್ನು ನಾವು ನೆನೆಸ್ಕೊಳ್ತೇವೆ. ಮಾತೃದೇವೋಭವ ಅಂತ ಹೇಳಿದ್ರು. ತಾಯಿ ಹೊಟ್ಟೆಯಾಗಿರ್ಲಿಕ್ಕಾಗೆ ಮಗುವಿಗೆ ಶಿಕ್ಷಣವನ್ನು ಕೊಡ್ತಾಳಂತ. ಅಂಥ ಮಹಾತಾಯಿಯನ್ನು ನೆನೆಸ್ಕೊಂಡು ನಾವು ಇವತ್ತಿನ ಪವಿತ್ರ ದಿನದಂದು, ಯಾಕಂದ್ರೆ ಹೆಣ್ಣು ಜಗದ ಕಣ್ಣು ಅಂತ ಹೇಳಿದ್ರು. ತಾಯಿಗಿಂತ ದೇವರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳಿದ್ರು. ಬೇಕಾದಂಥ ಅಡುಗೆ ಮಾಡಿರಿ, ಒಂದು ಸ್ವಲ್ಪ ಉಪ್ಪು ಹಾಕಲಿಲ್ಲ ಅಂದ್ರೆ ಆ ಅಡುಗೆ ರುಚಿ ಆಗಲ್ಲ. ಹಂಗೆ ತಾಯಿ ಅಂತ ಉಪ್ಪಿನ ಸ್ಥಾನದಲ್ಲಿ ಇಟ್ಟರ ತಾಯಿಗೆ. ಬಹುಶಃ ಅದರಲ್ಲೂ ಗಂಡಸರಿಗಿಂತ ಹೆಣ್ಮಕ್ಳು ತಾಯಿ ಮೇಲೆ ಭಾಳ ಪ್ರೀತಿ ಇರ್ತಾರೆ. ಯಾಕಂದ್ರೆ ಆಕಿ ಹುಟ್ಟಿದ ಮನೆಯನ್ನು ಬಿಟ್ಟು ಕೊಟ್ಟ ಮನೆಗೆ ಬಂದ್ರೂ ಕೂಡ ತವರಿನಲ್ಲಿ ತಾಯಿ ಇದ್ರೆ ಅವಳಿಗೊಂದು ಶಕ್ತಿ ಇದ್ದಂಗಂತ. ಅದಕ್ಕೆ ಹೇಳ್ತಾರೆ, ತಾಯಿ ಇಲ್ಲದ ತವರಿಗೆ ಹೋಗಬಾರ್ದವ ಅಂತ. ಎಷ್ಟೋ ಜಾನಪದ ಹಾಡುಗಾರರು ಸಾಕಷ್ಟು ಹಾಡುಗಳನ್ನು ಹಾಡ್ತಾರೆ. ಈ ತಾಯಿಯ ಮಹಿಮೆಯನ್ನು ನಾವು ತಿಳಿಸ್ಬೇಕಂದ್ರೆ, ತಾಯಿ ನಮ್ಮನ್ನು ನಾವು ಕೊಟ್ಟಂಥ ಅನೇಕ ಕಷ್ಟಗಳನ್ನು ಸಹಿಸ್ಕೊಂಡು ನಮಗೆ ಬೆಳೆಸಿ ನಮಗಿವತ್ತು ದೊಡ್ಡವನನ್ನಾಗಿ ಮಾಡಿ ನಮಗೊಂದು ಹಂತಕ್ಕೆ ತಂದಾರ. ಮೊನ್ನೆ ಒಂದು ಯೂಟ್ಯೂಬ್ನಲ್ಲಿ ನಾವೊಂದು ನೋಡಿದೆ. ಏನಂದ್ರೆ 3 ಮಂದಿ ಹೆಣ್ಮಕ್ಳು ದೊಡ್ಡ ಆಫೀಸರರ, ಅವ್ರ ಹೌಸ್ ಹತ್ರ ಮಣ್ಣಿಗೆ ಬರಲಿಲ್ಲ. ಅವರು ವಿಡಿಯೋ ಕಾಲ್ ಮಾಡಿ ಅಲ್ಲಿದೆ ತೋರ್ಸತ್ ಹೇಳ್ಕತ್ತಾರ. ಬಹುಶಃ ಇಂಥ ಮಕ್ಕಳು ಎದಕ್ಕೆ ಬೇಕು ಅಂತ ನನಗೆ ಇದು ಅನ್ಸುತ್ತೆ. ಯಾಕಂದರೆ ಹೆಣ್ಮಕ್ಳೇ ಇದು. ನಾ ಗಂಡಸರದ್ದು ಹೇಳಕತ್ತಿಲ್ಲ, ಗಂಡಸರದ್ದು ಬಿಡ್ರಿ, ಹೆಣ್ಮಕ್ಳದ್ದೇ ಹೇಳಕತ್ತೀನಿ ನಾನು. ಅಲ್ಲೇ ವಿಡಿಯೋದಾಗ ಹೇಳ್ತಾರ, ಇಲ್ರಿ ನಮ್ಮ ಟೈಮ್ ಆಗ್ತದ, ದೌಡು ಮುಗಿಸ್ರಿ ಅಂತ ಹೇಳ್ತಾರ. ಬಹುಶಃ ತಾಯಿಯ ಅಂತ್ಯ ಸಂಸ್ಕಾರಕ್ಕೂ ಬರದಂಥ ಮಕ್ಕಳು ಇವತ್ತು ನಮ್ಮ ಜಗತ್ತಿನಲ್ಲಿ ಹುಟ್ಲಕತ್ತಾರ. ಯಾಕಂದ್ರೆ ನಾವು ಪವಿತ್ರವಾದಂಥ ಈ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ
ಪರ್ಯಂತ ಶ್ರೀಗಳು ಯಾಕೆ ಪುರಾಣ ಹಚ್ಚಾರ ಅಂದ್ರೆ ಸಂಸ್ಕಾರ ಬೆಳೆಸ್ಬೇಕಂತ. ಮಕ್ಕಳಿಗೆ ನಾವು ಸಂಸ್ಕಾರ ಕೊಡದೇ ಇದ್ರೆ ಜೀವನದಲ್ಲಿ ಏನೂ ಮಾಡ್ಲಿಕ್ಕಾಗಲ್ಲ. ಇವತ್ತು ಹೆಂಗದಂದ್ರೆ ನಮ್ಮ ಮಕ್ಕಳು ಹೊರಗೆ ಹೋಗ್ತಾವಂದ್ರೆ ಮನೆಗೆ ಯಾವಾಗ ಬರ್ತಾವ ಅನ್ನೋ ಪರಿಸ್ಥಿತಿಯೊಳಗೆ ನಾವು ಇದ್ದೆವು. ಸುತ್ತಮುತ್ತಲಿನ ವಾತಾವರಣ ಚಲೋ ಇಲ್ಲ, ಅವರ ಸುತ್ತಮುತ್ತ ಇರುವಂಥ ವಾತಾವರಣ ಚಲೋ ಇಲ್ಲ. ಇವತ್ತು ಅಂಥ ಮಕ್ಕಳನ್ನು ನಾವು ಉತ್ತಮವಾದಂಥ ಸಂಸ್ಕಾರ ಪಡಿಬೇಕಂದ್ರೆ ಇಂಥ ಪುರಾಣ ಪುಣ್ಯ ಕಥೆಗಳನ್ನು ಕೇಳಬೇಕು. ಬಹುಶಃ ತಾಯಿಗಿಂತಲೂ ಈ ಜಗತ್ತಿನಲ್ಲಿ ದೇವರಿಲ್ಲ ಅಂತ ನಾವು ಹೇಳ್ತೇವೆ. ಒಬ್ಬ ಅದೃಷ್ಟವಂತ ಮನುಷ್ಯನಿಗೆ ತಾಯಿಗಿಂತಲೂ ಬೇರೆ ಯಾರೂ ಬೇಕಾಗಿಲ್ಲ. ಯಾಕಂದ್ರೆ ತಾಯಿಗಿಂತ ಬಂಧುವಿಲ್ಲ ಅಂತ ನಾವು ಸಾಕಷ್ಟು ಸಲ ಹೇಳಿದ್ದೇವೆ. ಅದಕ್ಕೆ ತಾಯಿ ಇದ್ರೆ ತವ್ರು ಹೆಚ್ಚಂತ, ತಂದಿದ್ರೆ ಬಳಗ ಹೆಚ್ಚಂತ. ಅದಕ್ಕೆ ತಂದೆ ತಾಯಿಯನ್ನು ನಾವು ಪ್ರೀತಿಸಬೇಕು. ಯಾಕಂದ್ರೆ ಈಗಾಗಲೇ ಸಮಯ 10:30 ಆಗ್ಯದ. ಆದರೂ ಕೂಡ ಅಪ್ಪವರು ಹೇಳಿದ್ದಕ್ಕೆ ಒಂದು 5 ನಿಮಿಷ ಮಾತಾಡಲಿಕ್ಕೆ ನನಗೆ ಇಲ್ಲಿ ಸಮಯ ಸಿಕ್ತು. ಬಹುಶಃ ತಾಯಂದಿರೆಲ್ಲ ನೀವೆಲ್ಲ ಭಾಳ ಇಲ್ಲಿ ಕೂತಿದ್ದು ನೋಡಿದ್ರೆ ಹೆಂಗೆ ಅನಿಸ್ಲಿಕ್ಕತ್ತದ ಅಂದ್ರೆ ನಾನು ಗುಡ್ಡಾಪುರ ದಾನಮಗೆ ನೋಡ್ದಂಗೆ ಅನಿಸ್ಲಿಕ್ಕತ್ತು. ನೀವೆಲ್ಲ ಕೂತಿದ್ದು ನೋಡಿದ್ರೆ ಎಷ್ಟು ಶಾಂತ ರೀತಿಯಿಂದ, ಎಷ್ಟು ಗಲಾಟೆ ಇಲ್ಲದೆ. ನಾನು ದಿವಸ ನೋಡ್ತೀನಿ ಪುರಾಣ ಚಾಲು ಆಗೋದಕ್ಕೆ ನಮ್ದು ಅಲ್ಲಿ ಮೊಬೈಲ್ ಚಾಲು ಆಗ್ತದೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ ಬೇರೆ ಕಡೆ ಕೂತು ಕೂಡ ಜನ ಇವತ್ತು ಈ ಮಠದಲ್ಲಿರುವಂಥ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಾಯಂದಿರಲ್ಲಿ ತಮ್ಮೆಲ್ಲರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ನೀವೆಲ್ಲರೂ ಈ ಮಠದ ಪರಮ ಭಕ್ತರಿದ್ದೀರಿ. ಅಪ್ಪವ್ರಿಗೆ ಸಾಕಷ್ಟು ಸಲ ಹೇಳ್ತಾರೆ. ಬಹುಶಃ ನೋಡ್ರಿ ನಮ್ಮ ರಾಜಶೇಖರ ಹಿರೇಮಠ ಅವರು 80,000 ನೀರಿಂದೇ ಖರ್ಚು ಬರ್ತಿತ್ತು ಮಠಕ್ಕೆ. 80,000 ಅಂಥ ಖರ್ಚನ್ನು ಅವರು 1 ತಿಂಗಳ ಪರ್ಯಂತ ನೀರಿನ ದಾಸೋಹ ಮಾಡ್ತಾ ಇದ್ದಾರೆ. ಇವತ್ತು ಬೇಡವ್ರಕ್ಕಿಂತ ಕೊಡೋರು ಜಾಸ್ತಿ ಅದಾರ. ಆದ್ರೆ ಅದನ್ನು ಸದ್ಬಳಕೆ ಮಾಡ್ಕೋಬೇಕು, ಅಂದಾಗ ಕೊಡ್ಲಿಕ್ಕೆ ಜನ ಮುಂದೆ ಬರ್ತಾರ ಅನ್ನೋದಕ್ಕೆ ಈ ಮಠವೇ ಸಾಕ್ಷಿಯಾಗ್ಯದ ಇವತ್ತು. ಅದಕ್ಕೆ ನಿಮ್ಮೆಲ್ಲರ ಭಕ್ತಿ, ಅವರು ಅಪ್ಪವರು ಸಾಕಷ್ಟು ಸಲ ಹೇಳ್ಯಾರ, ನನಗೆ ಭಕ್ತರೇ ಮಠದ ಆಸ್ತಿ ಅಂತ. ಬಹುಶಃ ಈ ಮಾತನ್ನು ಭಾಳ ಜನ ಹೇಳಲ್ಲ. ನಾನೇ ಈ ಮಠದ ಆಸ್ತಿ ಅನ್ನೋರೇ ಭಾಳ ಜನ ಆಗ್ಯಾರ ಇವತ್ತು. ಆದರೂ ಕೂಡ ಭಕ್ತರು ನನ್ನ ಮಠದ ಆಸ್ತಿ. ಮತ್ತು ಗುರು ಮಳೇಂದ್ರ ಶಿವಾಚಾರ್ಯರು ಏನು ಸಂಕಲ್ಪ ಮಾಡ್ತಾರ ಅದು ನಾ ಮಾಡ್ತಾ ಇದ್ದೀನಿ, ನಾನು ಸ್ವಂತದ್ದೇನೂ ಇಲ್ಲ ಅಂತ ಹೇಳ್ತಾರೆ. ಅಂಥ ಒಬ್ಬ ಪರಮ ಪೂಜ್ಯರು ಇಡೀ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ತಿರುಗಾಡಿ ಸದ್ಭಾವನಾ ಯಾತ್ರೆಯನ್ನು ಮಾಡಿ ನೋಡಿದೆವು ನಾವು. ಅವಾಗ ಹೋದಾಗ ಎಷ್ಟೋ ಜನ 1 ಲಕ್ಷಾಂತರ ರುದ್ರಾಕ್ಷಿಗಳನ್ನು ಎಲ್ಲರ ಕೊರಳಿಗೂ ಕೊಟ್ಟು ಇವತ್ತು ಪ್ರತಿ ಹಳ್ಳಿಯಾಗ ಹೋದ್ರೆ ರುದ್ರಾಕ್ಷಿ ಇವತ್ತಿಗೂ ಕೂಡ ಸಿಗ್ತವೆ ನಾವು. ಅದಕ್ಕೆ ಅಂಥ ಒಂದು ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಇರುವಂಥ ಪರಮ ಪೂಜ್ಯರಿಗೆ ಅಫ್ಜಲ್ಪುರ್ ಶ್ರೀಮಠದ ಕೀರ್ತಿ ಇವತ್ತು ಬೆಳಗಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ಅಂದರೆ ಭಕ್ತರು. ಹ್ಯಾಂಗೆ ಭಕ್ತರು ಇರ್ತೀರಿ ಹಂಗೆ ಗುರುಗಳು ಇರ್ತಾರೆ. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಶುಭೇಚ್ಛೆ ಶ್ರೀಗಳ ಮೇಲದ. ಶ್ರೀಗಳು ಕೂಡ ನಿಮ್ಮ ಬಗ್ಗೆ ಅಷ್ಟೇ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಇವತ್ತು ಪುರಾಣಿಕರು ಭಾಳ ಸುಂದರವಾಗಿ ಪುರಾಣವನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಪುರಾಣ 1 ತಿಂಗಳು ಯಾಕೆ ಕೇಳಬೇಕಂದ್ರೆ ಶ್ರಾವಣ ಮಾಸದಾಗ ಜಿಟಿ ಮಳೆ ಹತ್ತಿತ್ತು. ಅವಾಗ ಹೊರಗಡೆ ಹೋಗ್ಲಿಕ್ಕೆ ಎಲ್ಲಿ ಜಾಗ ಇದ್ದಿದ್ದಿಲ್ಲ, ರೈತ ಬಿತ್ತಿದ್ದಿಲ್ಲ, ಎಲ್ಲ ಆರಾಮಿರ್ತಿತ್ತು. ಅವಾಗ ಜಿಟಿ ಮಳೆಯಾಗ 1 ತಿಂಗಳ ಪರ್ಯಂತ ಶ್ರವಣ ಅಂದ್ರೆ ಶ್ರಾವಣ ಕೇಳಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು 1 ತಿಂಗಳು ಪುರಾಣ ಹೇಳ್ತಿದ್ರು. ಇವತ್ತು ರೈತ ಸಂಕಷ್ಟದಲ್ಲಿ ಅದ, ಭಾಳಷ್ಟು ನೋವುಗಳನ್ನು ಉಣ್ತಾ ಇದ್ದಾನೆ. ಅಂಥ ರೈತನಿಗೆ ಬಹುಶಃ ಮಳೆಪ್ಪ ಎಂದೂ ಕೈ ಬಿಟ್ಟಿಲ್ಲ, ಬಹುಶಃ ಈಗಲೂ ಬಿಡೋದಿಲ್ಲ ಅನ್ನುವಂಥ ಭರವಸೆ ನಮ್ಮ ಮೇಲದ. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಸದಾಕಾಲ ಎಲ್ಲರ ಮೇಲೂ ಇರಲಿ, ನಮ್ಮ ಮೇಲೂ ಕೂಡ ಇರಲಿ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ.